ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನಿಲ್ಲಿ ಇವತ್ತು ಈ ರೀತಿ ಬ್ರೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಇದು ಕಾಂಬಿನೇಷನ್ನು ಸೇಮ್ ಕಲರ್ ಇದೆ, ರನ್ನಿಂಗ್ ಬ್ಲೌಸ್ ಇದೆ, ಆದ್ದರಿಂದ ನಾನು ಸೇಮ್ ಸ್ಯಾರಿ ಕಲರ್ ಇರೋ ಸಿಲ್ಕ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಅದನ್ನು ನಾನು ಆಲ್ರೆಡಿ ಬಾಬಿನ್ಗೆ ಟೈಲರಿಂಗ್ ಮಿಷಿನ್ ಸಹಾಯದಿಂದ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ 6 ಎಳೆ ದಾರನ ಸುತ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. 6 ಎಳೆ ದಾರನ ಒಟ್ಟಿಗೆ ಸೇರಿಸಿ ತುದಿನಲ್ಲಿ ಒಂದು ನಾಟ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ನೀಡಲ್ ನಂಬರ್ 10ನ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಬೇಬಿ ಕುಟ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಯಾರಿ ತುದಿನಲ್ಲಿ ನೀಡಲ್ನ ಹಾಕಿ ಸ್ಟಾರ್ಟಿಂಗ್ ಪಾಯಿಂಟು ಎಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತೊಂದು ಲಾಕ್ನ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಟೋಟಲ್ ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ಒಂದು ಬಾರಿ ದಾರನ ಎಳ್ಕೋಬೇಕು. ಲಾಕ್ನ ಮಾಡಾದ್ಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ಬೀಡ್ಸು ನಾನು ಮೊದಲೇ ತೊಗೊಂಡಿದ್ನಲ್ಲ ಬೀಡ್ಸು, ನೀವು ಫ್ರೆಂಡ್ಸ್ ಯಾವ ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಗೋಲ್ಡನ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ ಬೀಡ್ಸ್ನ ಥ್ರೆಡ್ ಒಳಗಡೆ ತೋರಿಸಿ, ಇಲ್ಲೇನು ಬೀಡ್ ಲಾಕ್ ಅವಶ್ಯಕತೆ ಇಲ್ಲ, ಅದರಿಂದ ಸ್ಟ್ರೈಟು ಬೀಡ್ ಎಲ್ಲಿ ಕೂರುತ್ತೆ ಅಲ್ಲಿಗೆ ನೀಡಲ್ನ ಹಿಡ್ದು ಸ್ಯಾರಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೇಕು ಅಂದರೆ ಬೀಡ್ ಲಾಕ್ ಮಾಡ್ಬೋದು, ಇಲ್ಲ ಅಂದರೂ ಪರವಾಗಿಲ್ಲ. ಇದು ಬೇಬಿ ಕುಚ್ಚಾಗಿರೋದ್ರಿಂದ ಬೀಡ್ ಲಾಕ್ ನೆಸೆಸಿಟಿ ಏನು ಇರೋದಿಲ್ಲ. ಬೀಡ್ ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, ಮತ್ತೆ 5 ಚೈನ್ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಬೇಕು ಅಂದರೆ 2 ಬೀಡ್ ಕೂಡ ಹಾಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆಟ್ನ ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ಇಲ್ಲಿ ಲಾಕ್ ಆದಮೇಲೆ ಮತ್ತೆ ದಾರನ ಮೇಲೆ ಇಳಿದು ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಇಲ್ಲಿನೂ ಕೂಡ ಹಾಗೆಯೇ ಬೀಡ್ ಲಾಕ್ ಮಾಡೋ ಹಾಗಿಲ್ಲ, ಬೇಕು ಅಂದರೆ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಬೀಡ್ಗೂ ಬೀಡ್ ಲಾಕ್ ಮಾಡ್ತಿಲ್ಲ, ಸ್ಟ್ರೈಟಾಗಿ ಆ ಬೀಡ್ ಎಲ್ಲಿ ಕೂರುತ್ತೆ ಬಟ್ಟೆಗೆ ನೋಡಿಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದೇ ರೀತಿ 5 ಚೈನು, 1 ಬೀಡು, 5 ಚೈನು, 1 ಬೀಡ್ನಂತೆ ಹಾಕೋತಾ ಇದ್ದೀನಿ. ಇಲ್ಲಿ ಬೀಡ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕೋತೀನಿ. 3 ಚೈನ್, 4 ಚೈನ್, 5 ಚೈನ್, 5 ಚೈನ್ನ ಹಾಕಿ ಮತ್ತೆ ಸ್ಯಾರಿಗೆ ಎಲ್ಲಿ ಕೂರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ತುಂಬ ಟೈಟಾಗೂ ಎಳ್ದಾಕಬಾರ್ದು ಮತ್ತು ಲೂಸಾಗೂ ಹಾಕಬಾರ್ದು. ಬಟ್ಟೆಗೆ ಅದು 5 ಚೈನ್ ಎಲ್ಲಿ ಕೂರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು, ಇಲ್ಲಾಂದರೆ ಸ್ಯಾರಿ ಸಿಂಕ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಲಾಕ್ ಆದಮೇಲೆ ಮತ್ತೆ ದಾರನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಎಲ್ಲಿ ಕೂರುತ್ತೆ ಅಲ್ಲಿಗೆ ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿ ಕೂರುತ್ತೆ ನೋಡ್ಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿ ಇದೇ ರೀತಿ ನಾವು 5 ಚೈನು ಮತ್ತು 1 ಬೀಡ್ಸ್ನಂತೆ ಫುಲ್ ಸ್ಯಾರಿ ಹಾಕ್ಕೋಬೇಕು. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಸ್ಯಾರಿ ಎಂಡಿಂಗಲ್ಲೂ ಕೂಡ ಇದೇ ರೀತಿ 5 ಚೈನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಸಿಂಗಲ್ 2 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫುಲ್ ಇದೇ ರೀತಿ 5 ಚೈನು 1 ಬೀಡ್ನಂತೆ ಫುಲ್ ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 5 ಚೈನು 1 ಬೀಡ್ನಂತೆ ಫುಲ್ ಸ್ಯಾರಿ ಹಾಕಾಗಿದೆ. ಇದಕ್ಕೆ ನಾನು 150 ಎಳೆ ದಾರನ ಒಂದು ಚಾಪಿಂಗ್ ಬೋರ್ಡ್ ಸಹಾಯದಿಂದ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಒಟ್ಟಿಗೆ ಸೇರಿಸಿ ತುದಿನಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹಾಗೆಯೇ ಜರಿ ಥ್ರೆಡ್ನ ನೀಡಲ್ಗೆ ಏರಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕುಚ್ಚನ್ನ ಕಟ್ಟೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 5 ಚೈನ್ನ ಹಾಕ್ಕೊಂಡಿರ್ತೀನಲ್ಲ, ಆ 5 ಚೈನ್ ಒಳಗಡೆ ಗಮ್ ಹಾಕಿರ್ತೀನಲ್ಲ, ಅದನ್ನು ಕೆಳಗಡೆಯಿಂದ ಮೇಲ್ಮುಖವಾಗಿ ದಾರನ ಹಾಕಿ ಮೇಲ್ಗಡೆ ಎಳ್ಕೊತಾ ಇದ್ದೀನಿ. ಮೇಲ್ಗಡೆ ನಿಮಗೆ
ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಲೆಂತಲ್ಲಿ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ 2 ಥ್ರೆಡ್ನ ಈ ರೀತಿ ಕೈನಲ್ಲಿ ಈಕ್ವಲ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮಧ್ಯದಿಂದ ಜರಿ ಥ್ರೆಡ್ನ ಏರಿಸ್ಕೊಂಡಿರ್ತೀವಲ್ಲ ಆ ನೀಡಲ್ನ ಹಾಕಿ ಈ ಸೈಡ್ ದಾರ ಇರುತ್ತಲ್ಲ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಅದಾದಮೇಲೆ ತಿರ್ಗಾ ನೀಡಲ್ನ ಥ್ರೆಡ್ ಸುತ್ತ ಹಾಕಿ ಈ ಸರ್ಕಲ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ನಾಟ್ ಹಾಕೋಬೇಕು. ಮತ್ತು ಅದೇ ರೀತಿ ಥ್ರೆಡ್ ಸುತ್ತ ನೀಡಲ್ನ ಹಾಕಿ ದಾರ ಅಂತಂದು ಈ ಸರ್ಕಲ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತೆಗೆದು ಟೈಟಾಗಿ ಎಳ್ಕೋಬೇಕು. ಇದೇ ರೀತಿ ನಾವು 3ರಿಂದ 4 ಬಾರಿ ಮಾಡ್ಕೋಬೇಕು. ನಾನಿಲ್ಲಿ 3 ಬಾರಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಬಾರಿ ಮಾಡ್ಕೋಬೋದು. ಈ ರೀತಿ ನಾಟ್ನ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆಯಿಂದ ಕೆಳಮುಖವಾಗಿ ನೀಡಲ್ನ ಆ ಥ್ರೆಡ್ ಒಳಗಡೆಯಿಂದ ಕೆಳಗಡೆ ಎಳ್ಕೊಂಡು ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡಾದ್ಮೇಲೆ ಲೆಂತು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಬೇಕು. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ನೋಡಿ ಕಟ್ ಮಾಡ್ಕೋಬೇಕು. ನಿಮಗೆ ಲೆಂತ್ ಉದ್ದ ಬೇಕಿದ್ರೆ ಉದ್ದವಾಗಿ ಅಥವಾ ತುಂಡ ಬೇಕಿದ್ರೆ ತುಂಡವಾಗಿ ನೋಡಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಲ್ಕ್ ಥ್ರೆಡ್ನ ಕೆಳಗಡೆಯಿಂದ ಮೇಲ್ಮುಖವಾಗಿ ತೋರಿಸ್ತಾ ಇದ್ದೀನಿ. ತೋರಿಸಿ 2 ಸಿಲ್ಕ್ ಥ್ರೆಡ್ನ ಒಂದೇ ಸಮವಾಗಿ ನೀಟಾಗಿ ಇಟ್ಕೋತಾ ಇದ್ದೀನಿ. ನೀಟಾಗಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ಗೆ ಜರಿ ಥ್ರೆಡ್ನ ತೋರಿಸಿರ್ತೀನಲ್ಲ ಆ ಜರಿ ಥ್ರೆಡ್ನ ಎತ್ಕೊಂಡು ಈ ಮಿಡಲಲ್ಲಿ 2 ಥ್ರೆಡ್ ಫೋಲ್ಡ್ ಮಾಡಿರ್ತೀವಲ್ಲ ಆ ಮಿಡಲಲ್ಲಿ ನೀಡಲ್ನ ಹಾಕಿ ದಾರನ ತೆಗೆದು ಈ ತುದಿ ಇರುತ್ತಲ್ಲ ಅದನ್ನು ಸಿಲ್ಕ್ ಥ್ರೆಡ್ ಜೊತೆನೇ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೀಡಲ್ನ 2 ಸಿಲ್ಕ್ ಥ್ರೆಡ್ ಸುತ್ತ ತಂದು ಈ ಸರ್ಕಲ್ ಇರುತ್ತಲ್ಲ ಆ ಸರ್ಕಲ್ ಒಳಗಡೆ ನೀಡಲ್ನ ಹಾಕಿ ದಾರನ ತೆಗೆದು ಟೈಟಾಗಿ ಎಳ್ಕೋಬೇಕು. ಲಾಕ್ ಮಾಡಬೇಕು ನೋಡಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು ನೀಡಲ್ನ ಸಿಲ್ಕ್ ಥ್ರೆಡ್ ಕೆಳಭಾಗದಿಂದ ತೊಗೊಂಡು ಈ ಸರ್ಕಲ್ ಮೇಲ್ಗಡೆ ಭಾಗದಲ್ಲಿ ಸರ್ಕಲ್ ಬರುತ್ತಲ್ಲ ಆ ದಾರದೊಳಗಡೆ ನೀಡಲ್ನ ತೊಗೊಂಡು ಟೈಟಾಗಿ ಮತ್ತೊಂದು ಲಾಕ್ನ ಮಾಡಬೇಕು. ನಾನು ಇದೇ ರೀತಿ 3 ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ನ ಸಿಲ್ಕ್ ಥ್ರೆಡ್ ಕೆಳಗಡೆ ತೊಗೊಂಡು ಮತ್ತೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈ ಮೇಲ್ಗಡೆಯಿಂದ ಕೆಳಮುಖವಾಗಿ ನೀಡಲ್ನ ಈ ದಾರದೊಳಗಡೆ ತೋರಿಸಿ ಎಳ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಟೈಟಾಗಿ ಕೂರುತ್ತೆ ಕುಚ್ಚು. ಈ ರೀತಿ ಟೈಟಾಗಿ ಎಳ್ಕೊಂಡು ನಿಮಗೆ ಕುಚ್ಚು ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಈಕ್ವಲ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬೇಬಿ ಕುಚ್ಚು ಕಟ್ತಿರೋದ್ರಿಂದ ಸ್ವಲ್ಪ ಲೆಂತ್ ಕಡಿಮೆ ಆಗೇ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಫುಲ್ ಸ್ಯಾರಿ ಹಾಕಾಗಿದೆ. ಈ ರೀತಿ ಕಾಣಿಸ್ತಿದೆ. ನಾನಿಲ್ಲಿ ಪಲ್ಲು ಮತ್ತು ಸ್ಯಾರಿ ಸೇಮ್ ಕಲರ್ ಇರೋದ್ರಿಂದ ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. 5 ಕುಚ್ಚಿಗೆ ಒಂದರಂತೆ ಗೋಲ್ಡನ್ ಕಲರ್ ಕುಚ್ಚನ್ನ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವು ಇದಕ್ಕೆ 300 to 350ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.